Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾದಂತಹ ಒಂದು ಅಪ್ಲಿಕೇಶನ್ನ ತಗೊಂಡು ಬಂದಿದ್ದೀನಿ. ಅದೇನು ಅಪ್ಲಿಕೇಶನ್ ಎತ್ತ ಅಂತೇಳಿ ಎಲ್ಲವನ್ನು ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಕೀಪ್ ನೋಟ್ಸ್ ಅಂತ ಒಂದು ಅಪ್ಲಿಕೇಶನ್ನ ಪರಿಚಯಿಸಲಿಕ್ಕೆ ಬಂದಿದ್ದೀನಿ. ಸೊ ಈ ಅಪ್ಲಿಕೇಶನ್ನಿಂದ ನೀವು ಏನು ಮಾಡ್ಬೋದಪ್ಪ ಅಂತಂದರೆ, ನಿಮಗೆ ಬೇಕಾದಂತಹ ನೋಟ್ಸ್ಗಳನ್ನು ಆರಾಮಾಗಿ ನೀವು ಮೊಬೈಲ್ನಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೋಬೋದು. ಸೊ ಇದರಲ್ಲಿ ಆಡಿಯೋ ನೋಟನ್ನು ಕ್ರಿಯೇಟ್ ಮಾಡ್ಬೋದು, ಇಮೇಜ್ ನೋಟನ್ನು ಕ್ರಿಯೇಟ್ ಮಾಡ್ಬೋದು, ಟೆಕ್ಸ್ಟ್ ನೋಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಅಪ್ಲಿಕೇಶನ್ ಬಂದುಬಿಟ್ಟು ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಪ್ಲೇಸ್ಟೋರ್ನಲ್ಲಿ ನೀವು ಗೂಗಲ್ ಕೀಪ್ ನೋಟ್ಸ್ ಅಂತೇಳಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಹಾಗೆ ನಮ್ಮ ಈ ಯೂಟ್ಯೂಬ್ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಹಾಗಾದರೆ ಗೂಗಲ್ ಕೀಪ್ ನೋಟ್ಸನ್ನು ಯೂಸ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಸೊ ನಾನು ಈಗಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ನಿಮಗೆ ನೋಟಿಫಿಕೇಷನ್ಸ್ಗಳಿಗೆ ಎಲ್ಲ ಪರ್ಮಿಷನ್ ಕೊಡಬೇಕು ಅಂತ ಅಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಅದಕ್ಕೆ ನೀವು ಅಲ್ಲಿ ಕಂಟಿನ್ಯೂ ಕೊಟ್ಟು ಮತ್ತು ಅಲ್ಲಿ ನೋಟಿಫಿಕೇಷನ್ಗೆ ಅಲೋ ಪರ್ಮಿಷನ್ ಕೇಳುತ್ತೆ. ಅಲ್ಲಿ ನೀವು ಅಲೋ ಕೊಟ್ಟರೆ ಅದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇವೆರಡು ನೀವು ಆಪ್ಷನ್ಗಳಿಗೆ ಪರ್ಮಿಷನ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಅಂದರೆ ಕೀಪ್ ನೋಟ್ಸ್ ಆ್ಯಪ್ ಓಪನ್ ಆಗುತ್ತೆ. ಓಕೆ ಹಾಗಾದರೆ ಅದನ್ನು ಯೂಸ್ ಮಾಡೋದು ಯಾವ ರೀತಿ? ಸೊ ಇದಿಷ್ಟಾಯಿತು. ಈಗ ಲಾಗಿನ್ ಆಗೋವರೆಗೆ ಹೇಳಿದ್ದೀನಿ. ಅದು ಆಟೋಮೆಟಿಕಲಿ ನಿಮ್ಮ ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗುತ್ತೆ, ಅಂದರೆ ಸೈನ್ ಇನ್ ಆಗುತ್ತೆ. ಹಾಗಾದರೆ ಅದನ್ನು ಯೂಸ್ ಮಾಡೋದು ಹೇಗೆ? ಬನ್ನಿ ನೋಡ್ಕೊಂಬರೋಣ. ನಮ್ಮ ಆ್ಯಪ್ ಲಿಸ್ಟ್ ನಮ್ಮ ಆ್ಯಪ್ ಲಿಸ್ಟಲ್ಲಿ ಅದು ಕೀಪ್ ನೋಟ್ಸ್ ಅಂತೇಳಿ ಬಂದಿರುತ್ತೆ. ನೋಡೋಣ ಅದೆಲ್ಲಿದೆ. ಕೀಪ್ ನೋಟ್ಸ್ ಅಂತೇಳಿ ಬಂದಿದೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಕೀಪ್ ನೋಟ್ಸ್ ಅಂತೆ ಅದು ಆ್ಯಪ್ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾಯಿದ್ದೀನಿ. ಈಗ ಆ್ಯಪ್ ಓಪನ್ ಆಗಿದೆ. ಸೊ ಇಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ಓಪನ್ ನ್ಯಾವಿಗೇಷನ್ ಡೋರ್ ಇದೆ. ಓಪನ್ ನ್ಯಾವಿಗೇಷನ್ ಡೋರನ್ನು ಕೊನೆಗೆ ನೋಡ್ಕೊಂಬರೋಣ ಏನೇನಿದೆ ಅಂತೇಳಿ. ಎಲ್ಲವನ್ನು ತಿಳ್ಕೊಂಡ್ಮೇಲೆ ಓಪನ್ ನ್ಯಾವಿಗೇಷನ್ ಡೋರ್ ಒಳಗಡೆ ಹೋಗೋಣ. ಸರ್ಚ್ ಕೀಪ್ ಎಡಿಟ್ ಬಾಕ್ಸ್ ಇದೆ. ಇಲ್ಲಿ ನೀವು ನೋಟ್ಸ್ಗಳನ್ನು ಸರ್ಚ್ ಮಾಡ್ಬೋದು. ಇಲ್ಲಿ ಸಿಂಗಲ್ ಕಾಲಮ್ ವ್ಯೂ ಅಂತಿದೆ. ಸೊ ಇದು ಬಂದುಬಿಟ್ಟು ನಮ್ಮ ಯಾರಾದರೂ ಪಾರ್ಷಿಯಲಿ ಬ್ಲೈಂಡ್ಗಳು ಏನಾದರೂ ಈ ಆ್ಯಪನ್ನು ಯೂಸ್ ಮಾಡಿದರೆ ಸೊ ಅವರಿಗೆ ಇದು ಉಪಯೋಗ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಅಷ್ಟು ಎಕ್ಸ್ಪ್ಲನೇಷನ್ ಕೊಡಲ್ಲ. ನೆಕ್ಸ್ಟ್ ಇಲ್ಲಿ ನೀವು ಸಾರ್ಟ್ ಮಾಡ್ಬೋದು. ಇದು ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದು ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಇದು ನನ್ನ ಇಮೇಲ್ ಐ ಡಿಯನ್ನು ಹೇಳ್ತಾ ಇದೆ. ಅಂದರೆ ಇದು ಯಾವ ಒಂದು ಅಕೌಂಟಿಂದ ಲಾಗಿನ್ ಆಗಿರುತ್ತೋ ಆ ಅಕೌಂಟ್ ಇಮೇಲ್ ಐ ಡಿಯನ್ನು ಹೇಳುತ್ತೆ. ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ ಲಿಸ್ಟ್ ಅಂತೇಳಿ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ ನೋಡಿ, ಇಲ್ಲಿ ನೀವು ನೋಟ್ಸ್ಗಳನ್ನೇನಾದರೂ ಬರೆದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ಅಂತ ಹೇಳ್ತಾ ಇದೆ. ಇಂಗ್ಲೀಷ್ನಲ್ಲಿ ಅದನ್ನು ಹೇಳಿದ್ದದು. ಕ್ರಿಯೇಟ್ ಎ ನೋಟ್ ಬಟನ್ ಅಂತೇಳಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೋಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಪ್ಷನ್ಗಳು ಸಿಗುತ್ತೆ. ಸೊ ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಒಳಗಡೆ ಹೋಗೋಣ. ಡಬಲ್ ಟ್ಯಾಪ್ ಮಾಡಿದ್ದೀನಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಇನ್ಎಕ್ಸೆಸಿಬಲ್ ಇರೋದು ಏನಪ್ಪ ಅಂತಂದರೆ, ನಿಮಗೆ ಸ್ವೈಪ್ ಮಾಡಿದರೆ ನೋಟ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಪ್ಷನ್ ಸಿಗಲ್ಲ. ನೀವು ಅದ್ರ ಬದಲಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ನಿಮಗೊಂದು ಸೌಂಡ್ ಬರುತ್ತೆ, ಅಥವಾ ನೀವೇನಾದರೂ ಟಾಕ್ ಬ್ಯಾಕ್ ಸೌಂಡ್ನ ಆಫ್ ಮಾಡ್ಕೊಂಡಿದ್ರೆ ನಿಮಗೆ ಒಂದು ವೈಬ್ರೇಷನ್ ಆದರೂ ಬರುತ್ತೆ. ವೈಬ್ರೇಷನ್ ಆದರೂ ಬರುತ್ತೆ, ಅಥವಾ ಒಂದು ಸೌಂಡ್ ಆದರೂ, ಒಂದು ಚಿಕ್ಕ ಸೌಂಡ್ ಆದರೂ ಬರುತ್ತೆ. ನಾನೀಗ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಟಚ್ ಮಾಡ್ತೀನಿ. ನಿಮಗೆ ಟಕ್ ಅಂತೇಳಿ ಸೌಂಡ್ ಮಾಡಿರೋದು ನಿಮಗೆ ಕೇಳಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ ನಾನೀಗ. ನೋಡಿ, ನ್ಯೂ ಆಡಿಯೋ ನೋಟ್. ಸೊ ಇದು ಬಂದುಬಿಟ್ಟು
ಆಡಿಯೋನ ನೀವು ನೋಟ್ ಮಾಡಿ ಇಟ್ಕೋಬೋದು. ಅಂತಂದರೆ ನೀವು ಏನು ಮಾತಾಡ್ತಿರೋ ಅದೆಲ್ಲ ರೆಕಾರ್ಡ್ ಆಗುತ್ತೆ. ರೆಕಾರ್ಡನ್ನು ನೀವು ಅದನ್ನು ನೋಟಾಗಿ ಇಟ್ಕೋಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕಲಿ ಒಂದು ಬೀಪ್ ಸೌಂಡ್ ಬರುತ್ತೆ. ಆ ಬೀಪ್ ಸೌಂಡ್ ಬಂದಮೇಲೆ ನೀವು ಏನೇನು ಹೇಳ್ತಿರೋ ಅದೆಲ್ಲವೂ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗಿ ನೀವು ಅದನ್ನು ಆಡಿಯೋ ನೋಟಾಗಿ ಅದು ಆಡಿಯೋ ಫಾರ್ಮ್ಯಾಟಲ್ಲಿ ಅದು ನೋಟ್ನಲ್ಲಿ ಕೀಪ್ ನೋಟ್ಸಲ್ಲಿ ಸೇವ್ ಆಗಿರುತ್ತೆ. ಓಕೆ. ಹಾಗೆ ನೀವು ಅದನ್ನು ಆಡಿಯೋ ನೋಟನ್ನು ಅಂದರೆ ಆಡಿಯೋ ನೀವು ಏನೇನು ಹೇಳ್ಬೇಕಂತ ಆಡಿಯೋ ನೋಟ್ನಲ್ಲಿ ಏನೇನು ಹೇಳ್ಬೇಕಂತಿರ್ತೀರೋ ಅದನ್ನೆಲ್ಲ ಹೇಳಿದ್ಮೇಲೆ ನಿಮಗೆ ಅಲ್ಲಿ ಮೇಲುಗಡೆ ಟೈಟಲ್ ಎಡಿಟ್ ಬಾಕ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಟೈಟಲ್ನ ಕೂಡ ಆ್ಯಡ್ ಮಾಡ್ಬೋದು. ಅದು ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂತಂದರೆ ಮುಂದಿನ ಫೀಚರ್ಗಳಿದೆಯಲ್ಲ, ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇದು ಆಡಿಯೋ ನೋಟ್ಸನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ಪ್ರಾಕ್ಟಿಕಲಿ ತೋರ್ಸೋಕ್ಕಾಗಲ್ಲ. ಯಾಕಂತಂದರೆ ನನ್ನ ಮೈಕ್ರೋಫೋನ್ ಮ್ಯೂಟ್ ಆಗುತ್ತೆ, ನಿಮಗೆ ಹೇಳೋದು ಕೇಳಿಸಲ್ಲ. ಓಕೆ, ಸೊ ಹಂಗಾಗಿ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಓಕೆ, ಏನಿಲ್ಲ, ನೀವು ಆಡಿಯೋ ನೋಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಒಂದು ಬೀಪ್ ಸೌಂಡ್ ಬರುತ್ತೆ. ಆಗ ರೆಕಾರ್ಡ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನೀವು ಆಗ ಏನೇನು ಹೇಳ್ತೀರೋ ಅದೆಲ್ಲ ರೆಕಾರ್ಡ್ ಆಗುತ್ತೆ. ನಂತರ ನೀವು ಹೇಳೋದನ್ನು ನಿಂದಿರಿಸಿದ ಮೇಲೆ ಒಂದು ಬೀಪ್ ಸೌಂಡ್ ಬರುತ್ತೆ. ಅಂದರೆ ಸ್ಟಾಪ್ ಆಗಿದೆ ಅಂತ ಅದೊಂದು ನಿಮಗೆ ಗೊತ್ತಾಗೋ ರೀತಿ ಒಂದು ಸೌಂಡ್ ಬರುತ್ತೆ. ಬಂದಮೇಲೆ ನೀವಲ್ಲಿ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಟೈಟಲ್ ಎಡಿಟ್ ಬಾಕ್ಸ್ ಅಂತೇಳಿ ಬರುತ್ತೆ. ಅಲ್ಲಿ ನೀವು ಟೈಟಲ್ನ ಹಾಕ್ಕೋಬೋದು. ಓಕೆ, ನೆಕ್ಸ್ಟ್ ನೋಡೇನಿದೆ, ಇದು ಆಡಿಯೋ ಬಗ್ಗೆ ಇಷ್ಟೇ ಇತ್ತು. ನೀವು ಇದನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಂಬನ್ನಿ. ಓಕೆ, ನ್ಯೂ ಇಮೇಜ್ ನೋಟ್. ಸೊ ಇಲ್ಲಿ ನೀವು ಇಮೇಜ್ಗಳಿಂದ ನೀವು ನೋಟನ್ನು ಕ್ರಿಯೇಟ್ ಮಾಡಿ ಇಟ್ಕೋಬೋದು. ಓಕೆ, ನಾನು ಇದನ್ನು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಈಗ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆ, ಆ್ಯಡ್ ಇಮೇಜ್ ಅಂತೇಳಿ ಬಂತು. ನೋಡಿ, ಇಲ್ಲಿ ಟೇಕ್ ಫೋಟೋ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿಂದ ಫೋಟೋ ತಗೋಬೋದು. ಚೂಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಫೋಟೋಗಳನ್ನು ಚೂಸ್ ಮಾಡ್ಕೋಬೋದು. ಓಕೆ, ನಾನು ಚೂಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆ, ಇಲ್ಲಿ ಫೋಟೋಸ್ ಎಲ್ಲ ಓಪನ್ ಆಗಿದೆ. ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ರೈಟ್ ಸೈಡ್ ಭಾಗದಲ್ಲಿ ಕೆಳಭಾಗದಲ್ಲಿ ಓಕೆ ಡನ್ ಬಟನ್ ಅಂತೇಳಿ ಸಿಗುತ್ತೆ ರೈಟ್ ಸೈಡ್ನಲ್ಲಿ. ಓಕೆ, ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ರೈಟ್ ಸೈಡ್ ಭಾಗದಲ್ಲಿ ಪೂರ್ತಿ ರೈಟ್ ಸೈಡ್ ಬಲಗಡೆಗೆ ನೀವು ಟಚ್ ಮಾಡಿದರೆ ನೋಡಿ ಡನ್ ಬಟನ್ ಅಂತೇಳಿ ಸಿಗುತ್ತೆ. ಓಕೆ, ಡನ್ ಬಟನ್ನ ಕ್ಲಿಕ್ ಮಾಡಿದರೆ ಮತ್ತೆ ಇಲ್ಲಿ ಒಂದು ಕೀಬೋರ್ಡ್ ಓಪನ್ ಆಯಿತು. ಸೊ ಅದು ಏನು ಕೀಬೋರ್ಡ್ ಅಂತ ಹೇಳ್ತೀನಿ. ಸೊ ನಾನೀಗ ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟಚ್ ಮಾಡ್ತೀನಿ. ಓಕೆ, ನೋಡಿ ಫಸ್ಟ್ಗೆ ಪಿನ್ ಅಂತೇಳಿದೆ. ಸೊ ಇಲ್ಲಿಂದ ನೀವು ನೋಟ್ನ ಪಿನ್ ಮಾಡಿ ಇಟ್ಕೋಬೋದು. ಓಕೆ, ಇದನ್ನು ಬೇಕಾದ್ರೆ ನೀವೇನಾದರೂ ಇನ್ನೂ ಬರೆಯೋದಿದೆ ಅಂತಂದರೆ ರಿಮೈಂಡರಿಗೆ ಕೂಡ ನೀವು ಸೆಟ್ ಮಾಡಿ ಇಟ್ಕೋಬೋದು. ಓಕೆ, ಆರ್ಕೈವ್ ಮಾಡ್ಕೋಬೋದು. ಓಕೆ, ಇದು ನೀವು ಸೆಲೆಕ್ಟ್ ಮಾಡಿದಂತಹ ಇಮೇಜ್ ಇದೆ ಇಲ್ಲಿ. ಓಕೆ, ಇಲ್ಲಿ ಟೈಟಲ್ನ ನೀವು ಹಾಕ್ಕೋಬೇಕಂತಂದರೆ ನಿಮ್ಮ ನೋಟ್ನ ಹೆಸರನ್ನು ಇಲ್ಲಿ ಇಟ್ಕೋಬೇಕು. ಸೊ ನಾನು ಸುಮ್ಮನೆ ಇದನ್ನು ನಿರಂಜನ್ ಅಂತೇಳಿ ಬರೀತೀನಿ. ಓಕೆ, ಓಕೆ, ನಾನು ಟೈಟಲ್ನ ನಿರಂಜನ್ ಅಂತೇಳಿ ಬರೆದಿದ್ದೀನಿ. ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ ನೋಟ್ ಎಡಿಟ್ ಬಾಕ್ಸ್ ಅಂತೇಳಿ ಹೇಳ್ತಾ ಇದೆ. ಇಲ್ಲಿ ನೀವು ಏನಾದರೂ ಕಂಟೆಂಟನ್ನು ಬರೆಯೋದಿದ್ರೆ ಸೊ ನೋಟ್ ಎಡಿಟ್ ಬಾಕ್ಸ್ ಒಳಗಡೆ ನಿಮ್ಮ ಕಂಟೆಂಟನ್ನು ಬರೆದು ನೀವು ಇಟ್ಕೋಬೋದು. ಓಕೆ, ಓಕೆ, ಇಲ್ಲಿ ಓಕೆ ನೋಟ್ ಎಡಿಟ್ ಬಾಕ್ಸ್ ಆಯಿತು. ಒಂದು ನಿಮಿಷ ಬ್ಯಾಕ್ ಬರ್ತೀನಿ ನಾನು. ಒಂದು ನಿಮಿಷ, ಕೀಬೋರ್ಡ್ನ ಕ್ಲೋಸ್ ಮಾಡಿಕೊಂಡೆ. ಓಕೆ, ನೋಟ್ ಎಡಿಟ್ ಬಾಕ್ಸ್ ನಾನು ನಿಮಗೆ ಹೇಳಿದೆ. ಸೊ ಇಲ್ಲಿ ನೀವು ಏನು ಕಂಟೆಂಟ್ ಬೇಕೋ ಅದನ್ನು ಬರೆದಿಟ್ಕೋಬೋದು. ಸೊ ಇಲ್ಲಿ ಮತ್ತೆ ಆ್ಯಡ್ ಅಂತೇಳಿದೆ, ಆ್ಯಡ್ ಬಟನ್ ಅಂತೇಳಿದೆ. ಸೊ ಇದ್ರ ಒಳಗಡೆ ಏನೇನು ಬರುತ್ತೆ ಅಂತ ನೋಡ್ಕೊಂಬರೋಣ. ಓಕೆ, ಓಪನ್ ಮಾಡಿದ್ದೀನಿ. ನೋಡಿ ಟೇಕ್ ಫೋಟೋ ಅಂತ ಇದೆ. ಇಲ್ಲಿಂದ ಮತ್ತೆ ನೀವು ಕ್ಯಾಮ್ರಾದಿಂದ ಫೋಟೋನ ತೆಗೆದುಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ಇಮೇಜ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿಂದ, ಅಂದರೆ ಗ್ಯಾಲರಿಯಿಂದ. ಮತ್ತು ಡ್ರಾಯಿಂಗ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದು ಅಷ್ಟು ಬ್ಲೈಂಡಿಗೆ ಉಪಯೋಗ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸಲ್ಲ. ನಿಮಗೇನಾದರೂ ಬೇಕಾದರೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ. ಓಕೆ, ನೀವು ಮತ್ತೆ ರೆಕಾರ್ಡಿಂಗ್ ಕೂಡ ಆ್ಯಡ್ ಮಾಡಿ ಇಟ್ಕೋಬೋದು. ಓಕೆ, ಮತ್ತು ಟಿಕ್ ಬಾಕ್ಸಸ್ ಕೂಡ ನೀವು ಆ್ಯಡ್ ಮಾಡಿ ಇಟ್ಕೋಬೋದು ಬೇಕಾದರೆ. ಓಕೆ, ಇಷ್ಟು ಆಪ್ಷನ್ಗಳು ಆ್ಯಡ್ ಬಟನ್ನಲ್ಲಿ ಇದೆ. ಓಕೆ, ಬ್ಯಾಕ್ ಬರ್ತೀನಿ ನಾನು. ಓಕೆ, ಆ್ಯಡ್ ಆಯಿತು. ನೆಕ್ಸ್ಟ್ ಬರೋದು ಬ್ಯಾಕ್ಗ್ರೌಂಡ್ ಆಪ್ಷನ್ಸ್. ಸೊ ಇದು ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಕಲರ್ಗೆ ಸಂಬಂಧಪಟ್ಟಿದ್ದು ಮತ್ತು ಥೀಮ್ಗೆ ಸಂಬಂಧಪಟ್ಟಿದ್ದು. ಸೊ ಇದನ್ನು ನೀವು ಏನಾದರೂ ಇಟ್ಕೊತೀರಾ ಅಂತಂದರೆ ಇಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ. ಓಕೆ, ಏನೇನಿದೆ ಅಂತೇಳಿ.
ನಾನು ಇದ್ರ ಬಗ್ಗೆ ತೋರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ನನಗಿದು ಅಷ್ಟೇನು ಅರ್ಥ ಆಗಲ್ಲ ಅಂತ ಕಾಣಿಸಲ್ಲ. ಸೊ ನಿಮಗೇನಾದರೂ ಬೇಕಾದರೆ, ಸೊ ನಮಗಿದು ಥೀಮ್ ಕಲರ್ ಎಲ್ಲ ಇಟ್ಕೊತೀವಿ ನಾವು ಅಂತಂದರೆ, ಸೊ ಇದನ್ನು ಇದರೊಳಗಡೆ ಹೋಗಿ ನೀವು ಇಟ್ಕೋಬೋದು, ಕಲರ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಬ್ಯಾಕ್ಗ್ರೌಂಡ್ ಆಪ್ಷನ್ಸ್ ಒಳಗಡೆ ಹೋದರೆ ನಿಮಗೆ ಕಲರ್ಸ್ ಎಲ್ಲ ಸಿಗುತ್ತೆ. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ ಶೋ ಫಾರ್ಮ್ಯಾಟಿಂಗ್ ಕಂಟ್ರೋಲ್ಸ್ ಇದು ಡಿಸೇಬಲ್ ಇದೆ ಈಗ. ಓಕೆ, ಇಲ್ಲಿ ಕೂಡ ನೀವು ಫಾರ್ಮ್ಯಾಟಿಂಗ್ ಎಲ್ಲ ಚೇಂಜ್ ಮಾಡ್ಕೋಬೋದು, ಬಟ್ ಈಗ ಡಿಸೇಬಲ್ ತೋರಿಸ್ತಾ ಇದೆ. ನೀವೇನಾದರೂ ಟೆಕ್ಸ್ಟ್ ಇಲ್ಲಿ ಆ್ಯಡ್ ಮಾಡಿದರೆ ಅದು ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಆ್ಯಕ್ಷನ್ಸ್ ಅಂತ ಇದೆ, ಇದರೊಳಗಡೆ ಏನಿದೆ ಅಂತ ಬರೋಣ. ಓಕೆ, ನಾನು ಕೆಲವೊಂದನ್ನು ವರ್ಡ್ಸ್ಗಳನ್ನು ಮಾತಾಡಬೇಕಾದ್ರೆ ತಪ್ಪಬಹುದು. ಓಕೆ, ದಯವಿಟ್ಟು ಕ್ಷಮೆ ಇರಲಿ. ಫಾಸ್ಟಾಗಿ ಹೇಳಬೇಕಾದ್ರೆ ಕೆಲವೊಂದು ವರ್ಡ್ಸ್ ಮಿಸ್ಟೇಕ್ ಆಗುತ್ತೆ. ಸೊ ಇದು ಎಡಿಟೆಡ್ ಯಾವಾಗ ಎಡಿಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ, ಅಂದರೆ ಯಾವಾಗ ಬರ್ದಿದ್ದೀವಿ ಅಂತೇಳಿ. ಇಲ್ಲಿಂದ ನೀವು ಡಿಲೀಟ್ ಮಾಡ್ಬೋದು, ಕಾಪಿ ಮಾಡಿ ಇಟ್ಕೋಬೋದು ಈ ನೋಟ್ಸನ್ನು. ಇಲ್ಲಿಂದ ನೀವು ಬೇರೆಯವರಿಗೆ ಸೆಂಡ್ ಕೂಡ ಮಾಡ್ಬೋದು. ಓಕೆ, ಇಷ್ಟು ಆಪ್ಷನ್ ಇದರಲ್ಲಿ ಇದೆ. ಮತ್ತು ಕೊಲಾಬ್ರೇಟರ್ ಅಂತ ಕೂಡ ಇದೆ. ಲೇಬಲ್ಸ್, ನೀವು ಲೇಬಲ್ಸ್ಗಳಿಗೆ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ಲೇಬಲ್ಸ್ ಅಂತ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇದು ಕ್ಯಾಟಗರಿಯನ್ನು ಮಾಡಿ ಇಟ್ಕೋಬೋದು ನೀವು. ಓಕೆ, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್. ಸೊ ಇದಿಷ್ಟು ಆಪ್ಷನ್ ಇದರಲ್ಲಿದೆ. ಓಕೆ, ಸೊ ಇದರಲ್ಲಿರುವಂತಹ ಅಂದರೆ ಇಮೇಜ್ ನೋಟ್ ಕ್ರಿಯೇಟರ್ನಲ್ಲಿರುವಂಥದ್ದು ಇದಿಷ್ಟು ಆಪ್ಷನ್. ಓಕೆ, ನಾನು ಬ್ಯಾಕ್ ಬರ್ತೀನಿ ಇಲ್ಲಿಂದ. ಓಕೆ, ಈಗ ಮತ್ತೆ ನಾನು ಹೋಮ್ ಪೇಜಿಗೆ ಬಂದಿದ್ದೀನಿ. ಅಂದರೆ ಕೀಪ್ ನೋಟ್ನ ಒಂದು ಹೋಮ್ ಪೇಜ್ನಲ್ಲಿ ಬಂದಿದ್ದೀನಿ. ಓಕೆ, ಇಲ್ಲಿ ಈಗ ಏನೇ ಇದೆ ನೋಡೋಣ. ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ ನಾನು. ಓಕೆ, 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 ಇದು ನಾನೀಗ ಕ್ರಿಯೇಟ್ ಮಾಡಿದಂತಹ ನೋಟು. ಓಕೆ, ನಾನು ಇದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನೊಂದು ನೋಟನ್ನು ಕ್ರಿಯೇಟ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ನಂತರ ತೋರಿಸ್ತೀನಿ. ಮತ್ತು ಇಲ್ಲಿ ನಾನು ಕ್ರಿಯೇಟ್ ಎ ನೋಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಎ ನೋಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನಾನು ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಟಚ್ ಮಾಡ್ತೀನಿ. ಆಗಲೇ ಹೇಳಿದೆ ನಾನು ಯಾಕೆ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಟಚ್ ಮಾಡಬೇಕು ಅಂತ. ಓಕೆ, ಇಲ್ಲಿ ಸೌಂಡ್ ಬಂತು. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಓಕೆ, ನ್ಯೂ ಆಡಿಯೋ ನೋಟ್, ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಓಕೆ, ನ್ಯೂ ಇಮೇಜ್ ನೋಟ್, ಇದ್ರ ಬಗ್ಗೆ ಕೂಡ ಈಗ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದು ಬಂದುಬಿಟ್ಟು ಡ್ರಾಯಿಂಗ್ ನೋಟ್ ಏನಾದರೂ ನೀವು ಮಾಡ್ತಾ ಇದ್ದರೆ, ಸೊ ಅದೇ ರೀತಿ ನಾನು ನಿಮಗೆ ಈಗ ಇಮೇಜ್ ನೋಟಲ್ಲಿ ಏನು ತೋರಿಸಿದೆಲ್ಲ, ಸೊ ಅದೇ ರೀತಿ ನೀವು ಇಲ್ಲಿ ಡ್ರಾಯಿಂಗ್ ನೋಟ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ನ್ಯೂ ಲಿಸ್ಟ್ ಅಂತ ಇದೆ. ಓಕೆ, ನ್ಯೂ ಟೆಕ್ಸ್ಟ್ ನೋಟ್. ಸೊ ನಾನು ಇದನ್ನು ತೋರಿಸ್ತೀನಿ ಈಗ ಪ್ರಾಕ್ಟಿಕಲ್ ಆಗಿ. ಓಕೆ, ನ್ಯೂ ಟೆಕ್ಸ್ಟ್ ನೋಟ್ನ ಕ್ಲಿಕ್ ಮಾಡ್ತೀನಿ. ಓಕೆ, ನಾನೀಗ ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟಚ್ ಮಾಡ್ತೀನಿ. ಸೊ ಒಂದು ಎಡಿಟ್ ಬಾಕ್ಸ್ ಓಪನ್ ಆಗಿದೆ, ಅದು ಬಂದುಬಿಟ್ಟು ನೋಟ್ಸ್ನ ಕಂಟೆಂಟ್ ಅಂದರೆ ನೋಟ್ನ ಬರಲಿಕ್ಕೆ. ಓಕೆ, ಸೊ ನೋಡಿ. ಓಕೆ, ನನಗೆ ಇಲ್ಲಿ ಅದು ಅಂದರೆ ನೋಟ್ಸ್, ನಾನು ಟೆಕ್ಸ್ಟ್ ನೋಟ್ನ ಓಪನ್ ಮಾಡಿದ ಕೂಡಲೇ, ಓಕೆ, ನ್ಯೂ ಟೆಕ್ಸ್ಟ್ ಓಕೆ, ಅದನ್ನು ಓಪನ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಏನು ಬರುತ್ತೆ ನೋಡ್ತೀನಿ ನಿಮಗೆ. ನೋಡಿ, ನಾರ್ಮಲಾಗಿ ಪಿನ್ ಬರುತ್ತೆ, ರಿಮೈಂಡರ್ ಸೆಟ್ ಮಾಡ್ಕೋಬೋದು, ಆರ್ಕೈವ್ ಮಾಡ್ಬೋದು. ಓಕೆ, ನೋಟ್ ಟೈಟಲ್ ಅಂತೇಳಿದೆ. ಓಕೆ, ಇಲ್ಲಿ ಟೈಟಲ್ ಎಡಿಟ್ ಬಾಕ್ಸ್ ಇದೆ, ಇಲ್ಲಿ ಟೈಟಲ್ನ ನೀವು ಬರ್ಕೋಬೇಕು. ನಾನು ಸುಮ್ಮನೆ ನ್ಯೂಸ್ ಅಂತೇಳಿ ಬರೀತೀನಿ. ಓಕೆ, ನಿಮಿಷ. ಓಕೆ, ಓಕೆ, ನಾನು ನೋಟ್ ಟೈಟಲ್ನ ನ್ಯೂಸ್ ಅಂತೇಳಿ ಹಾಕಿದ್ದೀನಿ ಸುಮ್ಮನೆ ನಿಮಗೆ ತೋರಿಸಲಿಕ್ಕೆ. ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ನೋಡಿ, ನೋಟ್ ಎಡಿಟ್ ಬಾಕ್ಸ್ ಅಂತ ಹೇಳಿದೆಯಲ್ಲ, ಸೊ ಇದರಲ್ಲಿ ನಾವು ಕಂಟೆಂಟ್ನ ಬರಿಬೇಕು. ಟೋಟಲ್ ಕಂಟೆಂಟ್ ನಮ್ದು ಎಷ್ಟಿರುತ್ತೋ ಅಷ್ಟೆಲ್ಲ ಬರಿಬೇಕಿಲ್ಲಿ. ಸೊ ನಾನು ನಿಮಗೆ ಒಂದು ಕಾಪಿ ಮಾಡಿ ಇಟ್ಕೊಂಡು ಬಂದಿನಿ, ಅದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಯಾವುದೋ ಒಂದು ಕನ್ನಡ ಟೆಕ್ಸ್ಟ್ ಇತ್ತು, ಅದನ್ನು ನಾನು ಪೇಸ್ಟ್ ಮಾಡಿದ್ದೀನಿ. ಓಕೆ, ನಿಮಗೆ ತೋರಿಸಲಿಕ್ಕೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಓಕೆ, ಇಲ್ಲಿ ಆ್ಯಡ್ ಅಂತಿದೆ. ಸೊ ಆ್ಯಡ್ನಲ್ಲಿ ನಾನು ನಿಮಗೆ ಆಗಲೇ ತೋರಿಸಿದೆಲ್ಲ, ಇಮೇಜ್ನ ಆ್ಯಡ್ ಮಾಡ್ಕೊಳ್ಳೋದು, ಮತ್ತು ಚೆಕ್ ಬಾಕ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದು, ಡ್ರಾಯಿಂಗ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದು, ಅದೆಷ್ಟು ಆಪ್ಷನ್ ಇದರಲ್ಲಿದೆ. ನಾನು ಮತ್ತೆ ಅದನ್ನು ತೋರಿಸಲ್ಲ. ಓಕೆ, ಒಂದು ನಿಮಿಷ ನೋಡ್ಕೊಂಡು ಬಂದುಬಿಡೋಣ. ಓಕೆ, ನೋಡಿ, ಟೇಕ್ ಫೋಟೋ ಇದೆ, ಆ್ಯಡ್ ಇಮೇಜ್ ಇದೆ, ಇಮೇಜ್ಗಳನ್ನು ಆ್ಯಡ್ ಮಾಡ್ಕೋಬೋದು, ಡ್ರಾಯಿಂಗ್ಗಳನ್ನು ಆ್ಯಡ್ ಮಾಡ್ಕೋಬೋದು, ರೆಕಾರ್ಡಿಂಗ್ನ ಆ್ಯಡ್ ಮಾಡ್ಕೋಬೋದು, ಓಕೆ, ಚೆಕ್ ಬಾಕ್ಸಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಇಷ್ಟು ಆಪ್ಷನ್ಗಳು ಆ್ಯಡ್ನಲ್ಲಿ ಇದೆ. ಓಕೆ, ನಿಮಿಷ. ಓಕೆ, ಆ್ಯಡ್ ನಿಮಗೆ ಇಷ್ಟು ಆ್ಯಡ್ ಆಪ್ಷನ್ನಲ್ಲಿರುವಂತಹ ಒಂದು ಆಪ್ಷನ್ಗಳು.
ಸೊ ನಿಮಗೇನಾದರೂ ಟೆಕ್ಸ್ಟಿಗೆ ಏನಾದರೂ ಇಮೇಜ್ ಬೇಕು ಅಂತಂದರೆ ಇಮೇಜ್ನ ನೀವು ಆ್ಯಡ್ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲ ಡ್ರಾಯಿಂಗ್ ಬೇಕಂತಂದರೆ ಡ್ರಾಯಿಂಗ್ನ ಅದನ್ನು ಆ್ಯಡ್ ಮಾಡಿ ಇಟ್ಕೋಬೋದು. ಓಕೆ, ಮತ್ತು ರೆಕಾರ್ಡಿಂಗ್ ಏನಾದರೂ ಬೇಕಾದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಿ ಇಟ್ಕೋಬೋದು. ಓಕೆ, ಇಷ್ಟು ಆಪ್ಷನ್ಗಳು ಇದೆ ಆ್ಯಡ್ನಲ್ಲಿ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಆಪ್ಷನ್ಸ್ ಇದೆ. ಸೊ ನಾನು ನಿಮಗೆ ಆಗಲೇ ಹೇಳಿದೆ, ಬ್ಯಾಕ್ಗ್ರೌಂಡ್ ಆಪ್ಷನ್ಸ್ ಅಂತಂದರೆ ನೀವು ಕಲರ್ಗಳನ್ನೆಲ್ಲ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಾನೀಗ ಡಿಫಾಲ್ಟಾಗಿ ಏನು ಕಲರ್ ಕೊಟ್ಟಿದ್ದಾರೋ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಫಾರ್ಮ್ಯಾಟಿಂಗ್ಗಳನ್ನು ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ನಾನು ಡಿಫಾಲ್ಟಾಗಿ ಏನು ಕೊಟ್ಟಿದ್ದಾರೋ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ನೀವು ಫಾರ್ಮ್ಯಾಟಿಂಗ್ ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇದರೊಳಗಡೆ ಹೋದರೆ ನಿಮಗೆ ಏನಾದ್ರು ಟೆಕ್ಸ್ಟ್ ಏನಾದರೂ ಬರೆದಿದ್ದರೆ ಮಾತ್ರ ನಿಮಗೆ ಶೋ ಫಾರ್ಮ್ಯಾಟಿಂಗ್ ಕಂಟ್ರೋಲ್ಸ್ ಅಂತ ಏನಿದೆ ಇದು ಅನೇಬಲ್ ಇರುತ್ತೆ. ಬರೆದಿದ್ರೆ ನೀವೇನು ಟೆಕ್ಸ್ಟನ್ನು ಬರೆದಿಲ್ಲ ಅಂತಂದರೆ ಡಿಸೇಬಲ್ ಆಗಿರುತ್ತೆ. ಓಕೆ ಓಕೆ, ಅಂಡು ಇದೆ, ರೀಡು ಇದೆ. ಓಕೆ, ಆ್ಯಕ್ಷನ್ಸ್ ಅಂತಿದೆ. ಸೊ ಆ್ಯಕ್ಷನ್ ಒಳಗಡೆ ಹೋಗೋಣ, ಏನಿದೆ ನೋಡೋಣ. ಓಕೆ, ಸೇಮ್ ಅದೇ ರೀತಿ ನಿಮಗೆ ಓಕೆ ಎಡಿಟೆಡ್ ಜಸ್ಟ್ ನಾವು ಅಂತ ಹೇಳ್ತಾ ಇದೆ. ಡಿಲೀಟ್ ಮಾಡ್ಬೋದು, ಕಾಪಿ ಇಟ್ಕೋಬೋದು, ಇದನ್ನು ಇಲ್ಲಿಂದ ಸೆಂಡ್ ಮಾಡ್ಬೋದು, ಕೊಲಾಬ್ರೇಟರ್ ಮಾಡ್ಬೋದು, ಲೇಬಲ್ಗೆ ಆ್ಯಡ್ ಮಾಡ್ಕೋಬೋದು. ಓಕೆ, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಇದೆ. ಸೊ ಇಷ್ಟು ಆಪ್ಷನ್ಗಳು ಇದರಲ್ಲಿದೆ ಆ್ಯಕ್ಷನ್ನಲ್ಲಿ. ಓಕೆ 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 ಈಗ ನಿಮಗೆ ಗೂಗಲ್ ನೋಟ್ಸ್ನಲ್ಲಿ ನೋಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ, ನೋಟ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಟ್ಸನ್ನು ಬರೆದಿರ್ತಿರಲ್ಲ, ಇಲ್ಲಿ ಏನು ಸೇವ್ ಕೊಡೋದೇನು ಬೇಕಾಗಿಲ್ಲ, ಆಟೋಮೆಟಿಕಲಿ ಅದು ಸೇವ್ ತಗೊಳುತ್ತೆ. ಓಕೆ, ಅಂತಂದರೆ ನೀವೇನು ಬರೆದ ಕೂಡಲೇ ಅದು ಆಟೋಮೆಟಿಕಲಿ ಸೇವ್ ಆಗುತ್ತೆ. ಓಕೆ, ನೀವೇನು ಸೇವ್ ಮಾಡೋದೇನು ಬೇಕಾಗಿಲ್ಲ. ನೀವು ಬ್ಯಾಕ್ ಹೋದರೂ ಕೂಡ ಅದು ಸೇವ್ ಆಗಿರುತ್ತೆ. ಓಕೆ, ನಾನು ಬ್ಯಾಕ್ ಬರ್ತೀನಿ. ಈಗ ನಾವೇನು ಸೇವ್ ಕೊಡೋದು ಬೇಕಾಗಿಲ್ಲ. ಓಕೆ, ನಿಮಗೆ ನೋಟ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ, ನಿಮಗೆ ಯಾವ ಸೆಕ್ಷನ್ ಅರ್ಥ ಆಗಿಲ್ವೋ ಅದನ್ನು ಕಮೆಂಟ್ ಮೂಲಕ ನಮ್ಮನ್ನು ಕೇಳಿ, ಖಂಡಿತ ನಾನು ಆನ್ಸರ್ ಕೊಡ್ತೀನಿ. ಇಲ್ಲಾಂತಂದರೆ ನಮ್ಮ ಗ್ರೂಪ್ಗಳಲ್ಲಿ ಏನಾದರೂ ನೀವಿದ್ದರೆ ಸೊ ಅಲ್ಲಿ ನೀವು ಕೇಳ್ಬೋದು, ಖಂಡಿತ ಉತ್ತರವನ್ನು ಕೊಡ್ತೀನಿ. ಓಕೆ, ಈಗ ಓಪನ್ ನ್ಯಾವಿಗೇಷನ್ ಡೋರ್ ಒಳಗಡೆ ಏನಿದೆ ನೋಡ್ಕೊಂಬರೋಣ. ಓಕೆ, ಲಿಸ್ಟ್ ಇದೆ. ಓಕೆ, ಗೂಗಲ್ ಕೀಪ್ ಅಂತ ಹೇಳ್ತಾ ಇದೆ. ಓಕೆ, ಇಲ್ಲಿ ನೋಟ್ಸ್ ಒಳಗಡೆ ಹೋದರೆ ನಮಗೆ ನೋಟ್ ಮಾಡಿದಂತಹ ಎಲ್ಲ ನೋಟ್ಸ್ಗಳೆಲ್ಲ ಸಿಗುತ್ತೆ. ನಾವು ಏನು ನೋಟ್ಸ್ ಕ್ರಿಯೇಟ್ ಮಾಡಿದ್ದೀವೋ ಅವೆಲ್ಲ ತೋರಿಸುತ್ತೆ. ಓಕೆ, ನಾವೇನೋ ರಿಮೈಂಡರ್ಸ್ಗಳನ್ನೇನೋ ಸೆಟ್ ಮಾಡ್ಕೊಂಡಿದ್ರೆ ಇದ್ರ ಒಳಗಡೆ ಹೋದರೆ ನಿಮಗೆ ಅವನು ಕೂಡ ತೋರಿಸುತ್ತೆ. ಓಕೆ, ಇಲ್ಲಿ ನೀವು ಲೇಬಲ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಓಕೆ ಓಕೆ, ಆರ್ಕೈವ್ ಏನಾದರೂ ಮಾಡಿದರೆ ಸೊ ಇದ್ರ ಒಳಗಡೆ ಹೋದರೆ ನಿಮಗೆ ಸಿಗುತ್ತೆ. ಓಕೆ, ಡಿಲೀಟೆಡ್ ಅಂತಂದರೆ ಇದೊಂದು ರೀಸೈಕಲ್ ಬಿನ್. ಓಕೆ, ನೀವೇನಾದರೂ ಡಿಲೀಟ್ ಮಾಡಿದರೆ ಅವುಗಳೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಸೆಟ್ಟಿಂಗ್ಸ್ ಇದೆ. ಓಕೆ, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಇದೆ. ಸೊ ಇದಿಷ್ಟಿದೆ. ಸೆಟ್ಟಿಂಗ್ಸ್ ಒಳಗಡೆ ನೋಡ್ಕೊಂಬರೋಣ ಏನಿದೆ. ಓಕೆ, ಡಿಸ್ಪ್ಲೇ ಆಪ್ಷನ್ಸ್ ಅಂತಿದೆ. ಓಕೆ, ಇವೆಲ್ಲ ಏನು ಸೆಟ್ಟಿಂಗ್ಸ್ಗಳನ್ನು ಆಫ್ ಮಾಡೋಕ್ಕೆ ಹೋಗಬೇಡಿ, ಅದು ಯಾವ ರೀತಿ ಇದೆ ಅದೇ ರೀತಿ ಇರಲಿ. ಓಕೆ, ಇದು ಕೂಡ ಆನ್ ಇರಲಿ. ಓಕೆ, ಇದು ಕೂಡ ಆನ್ ಇರಲಿ. ಓಕೆ, ಥೀಮ್ ಏನಾದರೂ ನೀವು ಚೇಂಜ್ ಮಾಡ್ಕೊಳ್ಳೋದಿದ್ದರೆ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇದು ಡಿಫಾಲ್ಟ್ ಇದೆ, ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಓಕೆ, ನೋಟ್ ಕ್ರಿಯೇಷನ್. ಓಕೆ, ಇದು ಬೇಡ. ಓಕೆ ಓಕೆ, ರಿಮೈಂಡರ್ ಡಿಫಾಲ್ಟ್. ಓಕೆ, ಮಾರ್ನಿಂಗ್ ಇದು ರಿಮೈಂಡರ್ಗಳನ್ನ ನೀವು ಸೆಟ್ ಮಾಡ್ಕೊಳ್ಳೋದು ಇದಲ್ಲ. ಓಕೆ, ಶೇರಿಂಗ್. ಓಕೆ, ಶೇರಿಂಗ್ ಕೂಡ ಆನ್ ಇರಲಿ. ಓಕೆ, ಇದಿಷ್ಟು ಆಪ್ಷನ್ ಸೆಟ್ಟಿಂಗ್ಸ್ ಒಳಗಡೆ ಇದೆ. ಓಕೆ, ಹಾಗಾದರೆ ನಾವು ಕ್ರಿಯೇಟ್ ಮಾಡಿದಂತಹ ನೋಟ್ಗಳನ್ನು ಪಿನ್ ಮಾಡೋದು ಹೇಗೆ? ನಾವು ಪಿನ್ ಮಾಡೋದನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಪಿನ್ ಮಾಡೋದನ್ನು ಮರ್ತೋಗ್ಬಿಟ್ಟಿವಿ ಅಂತಂದರೆ, ಸೊ ನಾನು ಇದನ್ನು ತೋರಿಸೋಕ್ಕಿಂತ ಮುಂಚೆ ಒಂದು ನೋಟನ್ನು ಓಪನ್ ಮಾಡಿಕೊಂಡು ಓದೋದು ಹೇಗೆ ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ ಓಕೆ, ನಾನೀಗ ಕೀಪ್ ನೋಟ್ಸ್ನ ಹೋಮ್ ಪೇಜಲ್ಲಿ ಇದ್ದೀನಿ. ಓಕೆ, ಸರ್ಚ್ ಕೀಪ್ ಇದೆ, ಇಲ್ಲಿಂದ ಸರ್ಚ್ ಮಾಡ್ಬೋದು. ಓಕೆ, ಇದು ಬೇಡ. ಓಕೆ, ಓಕೆ ಓಕೆ, ಈಗ ನಾನು ನಿಮಗೆ ಫಸ್ಟ್ ಒಂದು ಟೆಕ್ಸ್ಟ್ ನೋಟ್ ಇದೆಯಲ್ಲ, ಟೆಕ್ಸ್ಟ್ ನೋಟ್ ಏನಿದೆ ಫಸ್ಟ್ನೇದು ನ್ಯೂಸ್ ಅಂತ ಹೇಳಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಓಕೆ ಓಕೆ, ಒಂದು ನಿಮಿಷ. ಓಕೆ, ಈಗ ನಾನು ಆ ಟೆಕ್ಸ್ಟ್ ನೋಟ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಏನು ಬರುತ್ತೆ ನೋಡೋಣ. ನಾನು ಮೇಲೆ ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟೆಸ್ಟ್ ಮಾಡ್ತೀನಿ. ಓಕೆ, ಪಿನ್ ಅಂತ ಇದೆ, ಇಲ್ಲಿಂದ ನೀವು ಪಿನ್ ಮಾಡ್ಕೋಬೋದು ಬೇಕಾದರೆ. ಓಕೆ, ರಿಮೈಂಡರ್ನ ಸೆಟ್ ಮಾಡ್ಕೋಬೋದು. ಓಕೆ, ಆರ್ಕೈವ್ ಮಾಡ್ಬೋದು. ಸೊ ಸೇಮ್ ನೀವು ನೋಟ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಬಂದಿತ್ತು ಆಪ್ಷನ್ಗಳು ಅದೆಲ್ಲವೂ ಇಲ್ಲಿ ಇರುತ್ತೆ. ಓಕೆ
News. Edit box for no title. ಓಕೆ, ಇದು ಟೈಟಲ್ ನ್ಯೂಸ್ ಇದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಮತ್ತೆ ಕೀಬೋರ್ಡ್ ಓಪನ್ ಆಗುತ್ತೆ. ನೀವು ಟೈಟಲ್ನೆಲ್ಲ ಎಡಿಟ್ ಮಾಡ್ಕೋಬೋದು. ಓಕೆ Edit box for no title. ಓಕೆ, ನಾವು ಹಂಗೆ ನ್ಯೂಸ್ ಆದಮೇಲೆ ಅದು ಟೈಟಲ್ ಆದಮೇಲೆ ನೆಕ್ಸ್ಟ್ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ ನಾವೇನು ಬರೆದಿದ್ದೀವೋ ಅದನ್ನೆಲ್ಲ ಹೇಳುತ್ತೆ. ಅಂದರೆ ನೋಟ್ಸ್ ಏನು ಬರೆದಿದ್ದೀವೋ ಅದೆಲ್ಲ ಹೇಳುತ್ತೆ. ಹಾಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನಾರ್ಮಲಾಗಿ ನಿಮಗೆ ಬರಿಬೇಕಾದ್ರೆ ಏನೇನು ಆಪ್ಷನ್ ಸಿಕ್ತೋ ಅದೆಲ್ಲವೂ ಸಿಗುತ್ತೆ ನಿಮಗೆ. ಓಕೆ ಓಕೆ, ಬ್ಯಾಕ್ ಬರ್ತೀನಿ ನಾನು. ನೋಟ್ಸ್ಗಳನ್ನು ಓದೋದು ಇಷ್ಟೇ, ಓಕೆ, ಏನಿಲ್ಲ ಇದರಲ್ಲಿ. Open navigation book. Okay. Search keep. Edit box. ನಾನು ನಿಮಗೆ ಇನ್ನೊಂದು ನೋಟ್ಸನ್ನು ಕ್ರಿಯೇಟ್ ಮಾಡಿದ್ದೆ, ಇಮೇಜ್ ನೋಟನ್ನು ಕ್ರಿಯೇಟ್ ಮಾಡಿದ್ದೆ. ಅದನ್ನು ನಾವು ಓಪನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ. Single sort of signed in text note. Text note. Contains photo. Narration. Empty note. ನೋಡಿ, ಓಕೆ, ಇಲ್ಲಿ ಒಂದು ಇಮೇಜ್ ಇದೆ, ಬಟ್ ನೋಟ್ ಎಂಟಿ ನೋಟ್ ಅಂತ ಹೇಳ್ತಾ ಇದೆ. ಅಂತಂದರೆ ನಾವು ನೋಟ್ನ ಏನು ಬರೆದಿಲ್ಲ ಅಲ್ಲಿ ನೋಟ್ನಲ್ಲಿ. ಓಕೆ, ಹಾಗಾಗಿ ಎಂಟಿ ನೋಟ್ ಅಂತ ಹೇಳ್ತಾ ಇದೆ. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಈಗ ನಾನು ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. Pin. Button. ಓಕೆ, ಪಿನ್ ಇದೆ, Reminder. Button. ರಿಮೈಂಡರ್ ಇದೆ. ಸೊ ಸೇಮ್ ನಾವಲ್ಲಿ ಬರಿಬೇಕಾದ್ರೆ ಏನು ಬಂದಿತ್ತು ಅಂತಂದರೆ ಇದನ್ನು ನೋಟ್ಸ್ನ ನಾವು ಆ್ಯಡ್ ಮಾಡಬೇಕಾದ್ರೆ ಏನು ಬಂದಿತ್ತು, ಇಮೇಜ್ನ ಆ್ಯಡ್ ಮಾಡಬೇಕಾದ್ರೆ, ಅಲ್ಲಿ ಟೈಟಲ್ನ ಆ್ಯಡ್ ಮಾಡಬೇಕಾದ್ರೆ, ಅಲ್ಲಿ ನಾರ್ಮಲಾಗಿ ಏನು ಬಂದಿತ್ತು ಅದೆಲ್ಲವೂ ಇಲ್ಲಿ ಇರುತ್ತೆ. ಓಕೆ Archive. Button. ಓಕೆ No title. Narration. Note. ಓಕೆ Image. ಓಕೆ, ಇಮೇಜ್ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇಮೇಜ್ ಓಪನ್ ಆಗುತ್ತೆ. ಸೊ ನಾನು ಡಬಲ್ ಟ್ಯಾಪ್ ಮಾಡಿದ್ದೀನಿ. ನೋಡಿ ಈಗ ನೋಡಿ ಇಲ್ಲಿ ಇಮೇಜ್ ಓಪನ್ ಆಗಿದೆ. ಸೊ ಇದೇ ರೀತಿಯಾಗಿ Page. IMG_20,260. Page. Navigate up. Button. ಓಕೆ, ಬ್ಯಾಕ್ ಬರೋಣ. Keep notes. ಓಕೆ, ಆ ಫೋಟೋ ಮೇಲೆ ಇಮೇಜ್ ಅಂತ ಹೇಳುತ್ತಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಆ ಇಮೇಜ್ ಓಪನ್ ಆಗುತ್ತೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Narration. Edit box for no title. ಸೊ ಟೈಟಲ್ ಹೇಳುತ್ತೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಏನು ನೋಟ್ ಬರೆದಿದ್ರೆ ನೋಟ್ ಹೇಳುತ್ತೆ. ನೀವು ಹಂಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ಸೇಮ್ ನಿಮಗೆ ಅಲ್ಲಿ ನೋಟ್ ಬರಬೇಕಾದ್ರೆ ಏನು ಬಂದಿತ್ತೋ ಅದೆಲ್ಲ ಆಪ್ಷನ್ ಬರುತ್ತೆ. ಓಕೆ ಓಕೆ, Open navigation door. Button. ನಿಮಗೆ ಇಷ್ಟು ಆಪ್ಷನನ್ನು ನೋಟ್ ಕೀಪ್ನಲ್ಲಿ ಹೇಳಿದೆ. ಸೊ ಇನ್ನೂ ಒಂದು ಆಪ್ಷನ್ ಅಂದರೆ ಡಿಲೀಟ್ ಮಾಡೋದು ಹೇಗೆ ಅಂದರೆ ನೀವು ನೋಟ್ ಒಳಗಡೆ ಹೋಗಿಯೇ ಡಿಲೀಟ್ ಮಾಡಬೇಕಂತ ಇಲ್ಲ. ಸೊ ನೀವು ಆ ನೋಟ್ ಮೇಲೆ ಫೋಕಸ್ ಇಟ್ಟು, ನಾನು ಒಂದು ನೋಟ್ ಮೇಲೆ ಫೋಕಸ್ ಇಡ್ತೀನಿ. Text note. Contains photo. Narration. Empty note. ಓಕೆ, ಈ ಟೆಕ್ಸ್ಟ್ ನೋಟ್ ಎಂಟಿ ನೋಟ್ಸ್ ಅಂತ ಹೇಳ್ತಾ ಇದ್ದಲ್ಲ, ಅಂದರೆ ನಾವು ಇಮೇಜ್ನ ಆ್ಯಡ್ ಮಾಡಿದ್ದೀವಲ್ಲ ಆ ನೋಟ್ ಮೇಲೆ ನಾನು ಫೋಕಸ್ ಇಟ್ಟಿದ್ದೀನಿ. ನೋಡಿ, ಇನ್ನೊಂದು ಹೇಳೋದಾದರೆ ನಿಮಗೆ ಆ ಒಂದು ನೋಟ್ ನೇಮ್ ಗೊತ್ತಾಗಬೇಕಂತಂದರೆ ನೋಡಿ, ಈಗ ಉದಾಹರಣೆಗೆ Text note. Contains photo. Narration. Empty note. ನೋಡಿ, ಟೆಕ್ಸ್ಟ್ ನೋಟ್ ಅಂತೇಳಿ ಆಮೇಲೆ ಕಂಟೆಂಟ್ಸ್ ನೋಟ್ ಅಂತ ಸಮಥಿಂಗ್ ಹೇಳುತ್ತೆ, ಆಮೇಲೆ ಟೈಟಲ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಫಸ್ಟ್ ಇನ್ನೊಂದು ನೋಟ್ಸ್ ನಾನು ಕ್ರಿಯೇಟ್ ಮಾಡಿದ್ದೆ ಟೆಕ್ಸ್ಟ್ ನೋಟ್ ಇನ್ನೊಂದನ್ನು. ಸೊ ಅದನ್ನು ನೋಡೋಣ, ಅದನ್ನು ಯಾವ ರೀತಿ ಹೇಳುತ್ತೆ. Text note. News. Incoming. Text note. Contains photo. Narration. Empty note. ಟೆಕ್ಸ್ಟ್ ನೋಟ್ ಅಂತೇಳಿ ಹೇಳಿ ನಂತರ ನ್ಯೂಸ್ ಅಂತ ಹೇಳುತ್ತೆ. ನೀವು ಅದನ್ನು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಪೀಕ್ ವಾಯ್ಸಲ್ಲಿ ಹೇಳ್ತಲ್ಲ, ಸೊ ಅದನ್ನು ನೀವು ಗಮನಿಸಿರ್ಬೋದು. ಓಕೆ ಓಕೆ, ಈಗ ಈ ನೋಟ್ಸ್ಗಳನ್ನು ಡಿಲೀಟ್ ಮಾಡೋದು ಹೇಗೆ? ಸೊ ಇದ್ರ ಮೇಲೆ ನಿಮ್ಗೆ ಯಾವ ನೋಟ್ಸನ್ನು ಡಿಲೀಟ್ ಮಾಡಬೇಕಂತ ಅನಿಸುತ್ತೋ ಆ ನೋಟ್ ಮೇಲೆ ಫೋಕಸ್ ಇಟ್ಟು ರೈಟ್ ಅಲ್ಲ ಅಪ್ ಅಥವಾ ಡೌನ್ ಸ್ವೈಪ್ ಮಾಡಿದರೆ ನಿಮಗೆ ಆ್ಯಕ್ಷನ್ಸ್ಗಳೆಲ್ಲ ಬರುತ್ತೆ. ಸೊ ನೋಡೋಣ, ನಾನೀಗ ಸ್ವೈಪ್ ಅಪ್ ಮಾಡ್ತೀನಿ, ಕೆಳಗಿಂದ ಮೇಲೆ ಸ್ವೈಪ್ ಮಾಡ್ತೀನಿ. Copy to Google Docs. ನೋಡಿ, ಇದನ್ನು ಕಾಪಿ ಮಾಡ್ಕೋಬೋದು ಗೂಗಲ್ ಡಾಕ್ಸ್ಗೆ. Send. ಇಲ್ಲಿಂದ ಸೆಂಡ್ ಮಾಡ್ಬೋದು ನೀವು ನೋಟ್ಸನ್ನು. Make a copy. ಕಾಪಿ ಮಾಡಿ ಇಟ್ಕೋಬೋದು. Delete. ಡಿಲೀಟ್ ಮಾಡ್ಬೋದು. ನೀವು ಇಲ್ಲಿಂದ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಮತ್ತು ಇದು ಬಂದುಬಿಟ್ಟು ಒಂದು ನಿಮಗೆ ಅಲ್ಲಿ ಓಪನ್ ನ್ಯಾವಿಗೇಷನ್ ಡೋರ್ ಒಳಗಡೆ ನಿಮಗೊಂದು ಆಪ್ಷನ್ ತೋರಿಸಿದ್ದೆ ನಾನು, ಡಿಲೀಟೆಡ್ ಅಂತೇಳಿ. ಓಕೆ, ಅಲ್ಲಿ ನಿಮಗೆ ರೀಸೈಕಲ್ ಬಿನ್ ಅಂತೇಳಿ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಅಲ್ಲಿ ಇದು ಸೇವ್ ಆಗಿರುತ್ತೆ. ನೀವು ಅಲ್ಲಿ ಹೋಗಿ ಡಿಲೀಟ್ ಪರ್ಮನೆಂಟ್ಲಿ ಕೂಡ ನೀವು ಮಾಡ್ಬೋದು. ಅದು 7 ದಿನಗಳ ಕಾಲ ಸೇವ್ ಆಗಿರುತ್ತೆ ಅಲ್ಲಿ. ಓಕೆ, 7 ದಿನ ಆದಮೇಲೆ ಆಟೋಮೆಟಿಕಲಿ ಅದೇ ಡಿಲೀಟ್ ಆಗುತ್ತೆ. ಓಕೆ ಓಕೆ, ಡಿಲೀಟ್ ಬಂತು. ನೆಕ್ಸ್ಟ್ ನೋಡೋಣ, ಆರ್ಕೈವ್ ಮಾಡ್ಬೋದು. Add reminder. ರಿಮೈಂಡರ್ನ ಸೆಟ್ ಮಾಡ್ಬೋದು. Add label. ಲೇಬಲ್ನ ಆ್ಯಡ್ ಮಾಡ್ಕೋಬೋದು. Change color. ಕಲರನ್ನು ಚೇಂಜ್ ಮಾಡ್ಬೋದು, ಪಿನ್ ಮಾಡ್ಬೋದು. Activate. Copy to Google Docs. ಓಕೆ, ಇಷ್ಟು ಆಪ್ಷನ್ಸ್ಗಳು ನೀವು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡೋದ್ರ ಮುಖಾಂತರ, ಅದ್ರ ಮೇಲೆ ಫೋಕಸ್ ಇಟ್ಟು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡೋದ್ರ ಮುಖಾಂತರ ಈ ಆ್ಯಕ್ಷನ್ಸ್ಗಳನ್ನು ನೋಡ್ಕೋಬೋದು. ಓಕೆ ಓಕೆ ಓಕೆ, ಬ್ಯಾಕ್ ಬರ್ತಾ ಇದ್ದೀನಿ. Home screen page 1 of 2. Voice search. Button. ಓಕೆ, ಗೂಗಲ್ ಕೀಪ್ ನೋಟ್ಸ್ ಬಗ್ಗೆ ಇದಿಷ್ಟು ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.